ಇವರ ಚಿಂತನೆಗಳ ಬಗ್ಗೆ ನಾನು ಹೇಳಲೇಬೇಕು. ಅಂದರೆ ಇವರ ಚಿಂತನೆಗಳು ವಿಶ್ವಮಾನವ ಸಂದೇಶವನ್ನು ಸಾರಿದವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಅವರ ಚಿಂತನೆಗಳು ಎಷ್ಟು ಬ್ರಾಡರ್ ಆಗಿತ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ಪುಸ್ತಕವನ್ನು ಓದ್ತಾ ಎಲ್ಲೋ ಒಂದು ಕಡೆ ಅಂದರೆ ಅವ್ರು ಹೇಳ್ತಾರೆ, ನಮ್ಮ ತೇಜಸ್ವಿ ಅವರು 70ರ ದಶಕದಲ್ಲಿ ಅಂದರೆ 1970s ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಅಪ್ರಸ್ತುತವಾಗ್ತಾ ಹೋಗ್ತಾರೆ, ಇನ್ನೊಂದು ಕಡೆ ಪ್ರಸ್ತುತವಾಗ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಯಾಕೆ ಹೇಳ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಖಂಡಿತ ಈ ಪುಸ್ತಕವನ್ನು ಓದಲೇಬೇಕು ಸ್ನೇಹಿತರೆ. ಮತ್ತೆ ಆ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕಕ್ಕೆ ಒಂದು ಅಖಂಡ ಕರ್ನಾಟಕ ಅಂದ್ರೆ ಸಪರೇಟ್ ಆಗಿ ಕರ್ನಾಟಕವನ್ನ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಹೋರಾಟ ಏನು ನಡೀತಾ ಇತ್ತು. ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು ಮತ್ತೆ ಅದ್ರ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಅಖಂಡ ಕರ್ನಾಟಕ ಅನ್ನೋ ಒಂದು ಪದ್ಯವನ್ನೇ ಬರೀತಾರೆ. ಆ ಒಂದು ಪದ್ಯ ಕಾಂಟ್ರವರ್ಸಿ ಬೇರೆ ಆಗುತ್ತೆ. ಸೊ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಕೂಡ ಇಲ್ಲಿ ತೇಜಸ್ವಿ ಅವರು ಹೇಳ್ತಾರೆ. ಮತ್ತೆ ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಹೋಲ್ ಪೊಲಿಟಿಕಲ್ ಸಿಚುಯೇಷನ್ ಯಾವ ರೀತಿ ಇತ್ತು, ರಾಜಕೀಯದ ಪರಿಸ್ಥಿತಿ ಮತ್ತೆ ಸಾಮಾಜಿಕ ಪರಿಸ್ಥಿತಿ ಮತ್ತೆ ಆಗಿನ ಸಮಾಜದಲ್ಲಿ ಇರ್ತಕ್ಕಂತಹ ಕೆಲವು ಅಂದ್ರೆ ಜನರ ಚಿಂತನೆಗಳು ಯಾವ ರೀತಿ ಇತ್ತು, ಮತ್ತೆ ಅದರ ಅಂದ್ರೆ ಅದು ಯಾವ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಾ ಇತ್ತು, ಮತ್ತೆ ಈ ನವ್ಯ ಸಾಹಿತಿಗಳಿಗೂ ಮತ್ತೆ ನವೋದಯ ಸಾಹಿತಿಗಳಿಗೂ ನಡುವೆ ನಡೀತಾ ಇರ್ತಕ್ಕಂತಹ ಘರ್ಷಣೆಗಳು ಅಂತಂದ್ರೆ ಇವ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅಂದ್ರೆ ವಿಮರ್ಶೆಯನ್ನ ಮಾಡೋದು, ಅವ್ರ ಬಗ್ಗೆ ವಿಮರ್ಶೆಯನ್ನ ಮಾಡೋದು. ಆದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಇಲ್ಲಿ ಅವರು ಯಾರ ಬಗ್ಗೆನೂ ಕಟುವಾಗಿ ಅಂದ್ರೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಅವರು ವಿಮರ್ಶೆಯನ್ನ ಮಾಡ್ತಾ ಇರಲಿಲ್ಲ. ಅವರು ಜನರಲ್ ಆಗಿ ಒಂದು ವಿಷಯದ ಬಗ್ಗೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಆ ಅಭಿಪ್ರಾಯ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇರೋದಿಲ್ಲ. ಅವರು ನೇರವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು, ಎಲ್ಲೂ ಕೂಡ ಅವರು ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ. ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಲೇಬೇಕು, ಕನ್ನಡ ಭಾಷೆ ಮತ್ತು ಈ ಮೇಲು ಕೀಳು ಸಮಾಜದಲ್ಲಿ ಇರ್ತಕ್ಕಂತಹ ಈ ಜಾತಿ ಪದ್ಧತಿ ಮತ್ತೆ ಮೇಲು ಕೀಳು ಎನ್ನುವ ಭಾವನೆ ಇದ್ರ ಬಗ್ಗೆ ತುಂಬಾನೇ ಚಿಂತನೆಯನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇರ್ತಾ ಇರಲಿಲ್ಲ. ಅವರ ಜೀವನದುದ್ದಕ್ಕೂ ಕೂಡ ಈ ಕಂದಾಚಾರಗಳು ಮತ್ತೆ ಈ ಜಾತಿ ಪದ್ಧತಿ ಆಗಿರ್ಬೋದು ಮತ್ತೆ ಈ ಮೇಲು ಕೀಳು ಎಂಬ ಭಾವನೆ ಮತ್ತೆ ಕನ್ನಡ ಭಾಷೆ ಇದ್ರ ಬಗ್ಗೆ ಅಂದ್ರೆ ಈ ಟಾಪಿಕ್ಸ್ ಬಗ್ಗೆ ಈ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವರು ನೇರವಾಗಿ ವ್ಯಕ್ತಪಡಿಸ್ತಾ ಇದ್ರು ಸ್ನೇಹಿತರೆ. ಈ ಪುಸ್ತಕದಲ್ಲಿ ಅವೆಲ್ಲ ಅಂದ್ರೆ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಈ ಪುಸ್ತಕವನ್ನು ಓದಲೇಬೇಕು. ಮತ್ತೆ ಕನ್ನಡ ಭಾಷೆಯನ್ನ ಕನ್ನಡ ಮಾಧ್ಯಮವನ್ನ ಯೂನಿವರ್ಸಿಟಿ ಮಟ್ಟಕ್ಕೆ ತಗೊಂಡ್ಬರ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ. ಅವರು ವೈಸ್ ಚಾನ್ಸಲರ್ ಆಗಿರ್ಬೇಕಾದ್ರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿರ್ಬೇಕಾದ್ರೆ ಕನ್ನಡ ಮಾಧ್ಯಮವನ್ನ ಯೂನಿವರ್ಸಿಟಿ ಮಟ್ಟಕ್ಕೆ